ಹರಿ ಓಂ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ಮುಂದೆ ಭಾರತ ಮಾತರಂ. ಭಾರತ ದರ್ಶನದ ಕಳೆದ ಸಂಚಿಕೆಯಲ್ಲಿ ಸಪ್ತಕುಲ ಪರ್ವತಗಳ ಬಗ್ಗೆ ತಿಳಿದಿದ್ದೆವು. ಈ ಸಂಚಿಕೆಯಲ್ಲಿ ಭಾರತದಲ್ಲಿ ಉಗಮಿಸುವ ನದಿಗಳ ಮಹಾತ್ಮ್ಯ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಪರ್ವತಗಳಲ್ಲಿ ಉಗಮಿಸಿ ಸಾಗರವನ್ನು ಸೇರುವ ಜಲಪ್ರವಾಹಗಳನ್ನು ನದಿಗಳೆನ್ನುತ್ತೇವೆ. ವೇದ ಕಾಲಗಳಿಂದಲೂ ನದಿಗಳಿಗೆ ಅತ್ಯಂತ ಪಾವಿತ್ರ್ಯ ಸ್ಥಾನವನ್ನು ನೀಡಲಾಗಿದೆ. ಋಗ್ವೇದದ 10ನೇ ಮಂಡಲದ 25ನೇ ಸೂಕ್ತವನ್ನು ನದಿ ಸೂಕ್ತವೆಂದೇ ಕರೆದಿದ್ದಾರೆ. ಆ ಸೂಕ್ತದಲ್ಲಿ ಗಂಗಾ, ಯಮುನಾ, ಸರಸ್ವತಿ, ಶತುದ್ರಿ, ವಿಪಾಶ, ಪರುಷ್ಣಿ, ಅಸಿಕ್ನಿ, ಮರುದ್ವೃಧ, ವಿತಸ್ತ, ಅರ್ಜಿಕೀಯ, ಸುಷೋಮ, ತ್ರಿಸಾಮ, ಸುಸರ್ತು, ಶ್ವೇತಿ, ಸಿಂಧು, ಕುಭ, ಗೋಮತಿ ಹೀಗೆ ಕ್ರಮವಾಗಿ ಸುಮಾರು 40ಕ್ಕೂ ಹೆಚ್ಚು ನದಿಗಳ ಪಾವಿತ್ರ್ಯವನ್ನು ಹೊಗಳಿ ಹಾಡಿದ್ದಾರೆ. ನದಿಗಳು ನೈರ್ಮಲ್ಯದ ಸಂಕೇತ ಎಂಬುದು ನಮ್ಮ ಸಮಾಜದ ನಂಬಿಕೆ. ನದಿಗಳು ಮೈ ಮನಗಳ ಕೊಳೆ ತೊಳೆಯುವ ಸಾಧನ ಎಂದು ನಾವು ನಂಬಿದ್ದೇವೆ. ನದಿಗಳು ಎತ್ತರವಾದ ಸ್ಥಳಗಳಿಂದ ಹುಟ್ಟಿ ಶುದ್ಧ ಜಲಧಾರೆಯೊಂದಿಗೆ ಹರಿದು ದಾರಿಯುದ್ದಕ್ಕೂ ಮಲಿನತೆಯನ್ನು ನಷ್ಟ ಮಾಡುತ್ತಾ ಅಂತಿಮವಾಗಿ ತವನ್ನು ಸೇರುತ್ತದೆ. ವೈದಿಕ ಸಾಹಿತ್ಯದಲ್ಲಿ ಸರಸ್ವತಿ ನದಿಗೆ ಅತ್ಯಂತ ಆದರದ ಸ್ಥಾನ ನೀಡಲಾಗಿದೆ. ಸರಸ್ವತಿಯನ್ನು ವೈದಿಕ ಋಷಿಗಳು ಅಂಬಿತಮೆ, ನದೀತಮೆ, ದೇವಿತಮೆ ಹೀಗೆ ಮುಂತಾದ ಅತ್ಯಂತ ಗೌರವಯುತವಾದ ಶಬ್ದಗಳಿಂದ ವರ್ಣಿಸಿದ್ದಾರೆ. ಗಂಗಾ, ಯಮುನಾ, ಗೋದಾವರಿ ಮುಂತಾದ ಎಲ್ಲ ಹಿರಿಯ ನದಿಗಳು ಮಹಾತ್ಮ್ಯಗಳನ್ನು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ. ಈ ಎಲ್ಲ ನದಿಗಳ ಹುಟ್ಟಿನ ಕಥೆ, ಅವುಗಳಲ್ಲಿನ ಸ್ನಾನದ ಫಲ, ಆ ನೀರಿನ ವೈಶಿಷ್ಟ್ಯ, ಅವುಗಳ ಸಂಗಮ ಸಮಾಗಮ ಮುಂತಾದ ಹಲವು ಸಂಗತಿಗಳ ಸವಿಸ್ತಾರವಾದ ವರ್ಣನೆಗಳು ಪುರಾಣಗಳಲ್ಲಿ ಹೇರಳವಾಗಿ ದೊರಕುತ್ತದೆ. ಮೇರು ಪರ್ವತದ 4 ದಿಕ್ಕುಗಳಿಂದ 4 ಪ್ರಮುಖ ನದಿಗಳು ಹೊರಡುತ್ತವೆ ಎಂಬುದು ನಮ್ಮ ನಂಬಿಕೆ. ಈ 4 ನದಿಗಳೇ ಸುರಗಂಗೆಯ 4 ಕವಲುಗಳು ಎಂದು ಹೇಳಲಾಗಿದೆ. ಹರಿಪಾದನಖದಿಂದ ಹರಿದು ಬಂದ ಗಂಗೆ ಚಂದ್ರ ಬಿಂಬವನ್ನು ಪ್ರವೇಶಿಸಿ ಅಲ್ಲಿಂದ ಮೇರುವಿನ ಮೇಲೆ ಬೀಳುತ್ತದೆ. ಅಲ್ಲಿ 4 ಭಾಗವಾಗಿ ಹರಿಯುತ್ತದೆ. ಈ ಪ್ರವಾಹಗಳು ಮುಂದೆ 4 ಸರೋವರಗಳನ್ನು ಸೇರುತ್ತವೆ. ಮೊದಲ ಪ್ರವಾಹವು ಪೂರ್ವದ ಅರುಣೋದಯ ಸರೋವರವನ್ನು, ಎರಡನೇ ಪ್ರವಾಹವು ದಕ್ಷಿಣದ ಮಾನಸರೋವರವನ್ನು, ಮೂರನೇ ಪ್ರವಾಹವು ಪಶ್ಚಿಮದ ಸೀತೋದಯ ಸರೋವರವನ್ನು, 4ನೇ ಪ್ರವಾಹವು ಉತ್ತರದ ಮಹಾಭದ್ರ ಸರೋವರವನ್ನು ಸೇರುತ್ತದೆ. ದಕ್ಷಿಣಕ್ಕೆ ಹೊರಡುವ ಗಂಗೆ ಗೋಮುಖದಿಂದ ಕೆಳಗಿಳಿಯುವುದರಿಂದ ಭಾರತವನ್ನು ಗೋಭೂಮಿ ಎಂದೂ ಕೂಡ ಕರೆದಿದ್ದಾರೆ. ಪಶ್ಚಿಮದ ಚಕ್ಷು ನದಿ ಅಶ್ವಮುಖದಿಂದ ಕೆಳಗಿಳಿಯುವುದರಿಂದ ಅದರ ಅಕ್ಕಪಕ್ಕದ ಪ್ರದೇಶವನ್ನು ಅಶ್ವಭೂಮಿ ಎಂದಿದ್ದಾರೆ. ಪೂರ್ವದ ಸೀತಾ ಗಜಮುಖದಿಂದ ಇಳಿಯುವುದರಿಂದ ಆಕೆಯ ತೀರ ಪ್ರದೇಶವು ಗಜಪ್ರದೇಶ ಎನಿಸಿದೆ. ಉತ್ತರದ ಭದ್ರಸೋಮ ನದಿಯ ಸಿಂಹಮುಖದಿಂದ ಹರಿಯುವುದರಿಂದ ಅದರ ತೀರ ಪ್ರದೇಶವನ್ನು ಸಿಂಹ ಪ್ರದೇಶ ಎಂದು ಕರೆಯಲಾಗಿದೆ. ಭಾರತದ ಎಲ್ಲ ನದಿಗಳು ಸಪ್ತಕುಲ ಪರ್ವತಗಳಿಂದಲೇ ಹರಿದು ಬರುತ್ತದೆ ಎಂದು ಪುರಾಣಗಳನ್ನು ತಿಳಿಸಲಾಗಿದೆ. ಹಿಮಾಲಯದಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಗಂಗಾ, ಸರಸ್ವತಿ, ಸಿಂಧು, ಚಂದ್ರಭಾಗ, ಯಮುನಾ, ಶತುದ್ರಿ, ವಿತಸ್ಥ, ಇರಾವತಿ, ಕುಹು, ಗೋಮತಿ, ಧೂಮಪಾಪ, ಬಾಹುದ, ದೃಷದ್ವತಿ, ಪಿಪಾಶ, ದೇವಿಕಾ, ಸರಯು, ರಕ್ಷು, ಗಂಡಕಿ, ಕೌಶಿಕಿ, ಲೋಹಿತ್ಯ ಹಾಗೂ ಇನ್ನು ಮುಂತಾದವು. ನಂತರ ಬರುವ ಪರ್ವತ ಅರಾವಳಿ ಅಥವಾ ಪಾರಿಯಾತ್ರದಿಂದ ಹರಿಯುವ ನದಿಗಳೆಂದರೆ ವೇದಸ್ಮೃತಿ, ವೇದವತಿ, ವೃತ್ರಘ್ನ, ವೇಣ್ಯ, ನಂದಿನಿ, ಸಾರನೀರ, ಚರಮಣ್ವತಿ, ವಿದೂಷ, ವೇಣುಮತಿ, ಸಿಪ್ತ ಹಾಗೂ ಮುಂತಾದವು. ವೃಕ್ಷ ಪರ್ವತಗಳಿಂದ ಉಗಮಿಸುವ ನದಿಗಳೆಂದರೆ ಮಂದಾಕಿನಿ, ದಶಾರಣ, ಚಿತ್ರಕೂಟ, ತಮಸ, ಪಿಪ್ಪಲ, ಪಿಶಾಚಿಕ, ಕರದೋಮ, ನೀಲೋತ್ಪಲ, ವಿಮಲ, ಚಂಚಲ, ಬಾಲುವಾಹಿನಿ, ಶುಕುದ್ವತಿ, ಶಕುಲಿ ಮುಂತಾದವು. ವಿಂಧ್ಯ ಪರ್ವತಗಳಿಂದ ಜನಿಸುವ ನದಿಗಳೆಂದರೆ ಪಯೋಷ್ಣಿ, ನಿವಿದ್ಯ, ತಾಪಿ, ನಿಷಧ, ವೇಣ, ವೈತರಣಿ, ಕುಮುದ್ವತಿ, ತೋಯ, ಮಹಾಗೌರಿ, ಪೂರ್ಣ, ಶೋಣ, ಮಹಾನದಿ ಮತ್ತು ನರ್ಮದಾ ಹಾಗೂ ಇನ್ನು ಮುಂತಾದವು. ಸಹ್ಯ ಪರ್ವತದಲ್ಲಿ ಹುಟ್ಟುವ ನದಿಗಳೆಂದರೆ ಗೋದಾವರಿ, ಭೀಮರತಿ, ಕೃಷ್ಣವೇಣ್ಯ, ವೇಣ್ಯ, ತುಂಗ, ಭದ್ರ, ಸಪ್ರಯೋಗ, ಬಾಹ್ಯ, ಕಾವೇರಿ ಹೀಗೆ ಇನ್ನು ಮುಂತಾದವು. ಮಲಯದಿಂದ ಹುಟ್ಟುವ ನದಿಗಳೆಂದರೆ ಕೃತಮಾಲ, ತಾಮ್ರಪರ್ಣಿ, ಪುಷ್ಪಜ, ಸತ್ಫಲ, ರಶಿಕ, ಸುಕುಮಾರಿ, ಮಂದಗ, ಮಂದವಾಹಿನಿ, ಕೃಪಾ, ಪಲಾಶಿನಿ, ವಾಮನ ಹಾಗೂ ಇನ್ನು ಮುಂತಾದವು. ಮಹೇಂದ್ರ ಪರ್ವತದಿಂದ ಇಳಿಯುವ ನದಿಗಳೆಂದರೆ ತ್ರಿಸಾಮ, ಋಷುಕುಣ್ಯ, ಇಕ್ಷುಲ, ವೇಗವತಿ, ಲಾಂಗೂಲಿನಿ, ವಂಶಧಾರ, ಮಹೇಂದ್ರತನಯ ಹಾಗೂ ಇನ್ನು ಮುಂತಾದವು. ಭಾರತದಲ್ಲಿ ನದಿಗಳ ಕುರಿತು ಪಾವಿತ್ರ್ಯತೆಯ ಅದರ ಭಾವನೆಯು ಪರಾಕಾಷ್ಠೆಯನ್ನು ತಲುಪಿದೆ.
ನದಿಗಳು ನಮಗೆ ಮಾತೃ ಸ್ವರೂಪಿಗಳು. ನೀರು ಈ ದೇಶದಲ್ಲಿ ಕೇವಲ H2O ಎಂಬ ಸೂತ್ರದಲ್ಲೇ ಕುಳಿತಿಲ್ಲ. ವೇದವ್ಯಾಸರು ವಿಶ್ವಸ್ಯ ಮಾತರಃ ಎನ್ನುತ್ತಾ ನದಿಗಳನ್ನು ಜಗತ್ತಿನ ಮಾತೃತ್ವದ ಸ್ಥಾನದಲ್ಲಿರಿಸಿ ನಮಿಸಿದ್ದಾರೆ. ನದಿಗಳ ಹೆಸರುಗಳನ್ನು ನಮ್ಮ ಸಹೋದರಿಯರಿಗೆ ಇಟ್ಟು ಗೌರವಿಸುವೆವು. ಮಾತೃ ಸ್ವರೂಪಿಗಳಾದ ಗೋವುಗಳನ್ನು ಗಂಗೆ, ಯಮುನೆ, ನಂದಿನಿ, ಕಪಿಲೆ ಇತ್ಯಾದಿ ನದಿಗಳ ಹೆಸರಿನಿಂದಲೇ ಕರೆದಿದ್ದೇವೆ. ಎಲ್ಲ ಮಂಗಳ ಸಮಾರಂಭಗಳಲ್ಲಿ ಮೊದಲು ಕಲಶ ಪೂಜೆ ಮಾಡುತ್ತೇವೆ. ಆಗ ಆ ಕಲಶಕ್ಕೆ ಎಲ್ಲ ಪವಿತ್ರ ನದಿಗಳ ಅವ್ಯಕ್ತವಾಗಿ ಪ್ರವೇಶಿಸಲೆಂದೇ ಆಶಿಸಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿಂ ಸನ್ನಿಧಿಂಕುರು ಎಂದು ಪ್ರಾರ್ಥಿಸುತ್ತೇವೆ. ಸ್ನಾನ ಮಾಡುವಾಗಲೂ ಈ ಶ್ಲೋಕವನ್ನು ಹೇಳುವುದು ರೂಢಿ. ನಾವು ಸ್ನಾನ ಮಾಡುವ ನೀರಿನಲ್ಲಿ ಈ ತೀರ್ಥಗಳು ಸೇರಿ ನಮ್ಮನ್ನು ಹರಸಲೆಂದು ಪ್ರಾರ್ಥಿಸುತ್ತೇವೆ. ನೀರು ಶರೀರದ ಕೊಳೆ ತೊಳೆದರೆ ಈ ನದಿಗಳ ನಾಮಸ್ಮರಣೆಯು ಮನಸ್ಸಿನ ಕೊಳೆ ತೊಳೆಯುತ್ತದೆ. ಸ್ನಾನದಂತಹ ಸಾಮಾನ್ಯ ಕೆಲಸದಲ್ಲೂ ಉತ್ತರದ ಗಂಗೆ, ಯಮುನೆ, ದಕ್ಷಿಣದ ಗೋದಾವರಿ, ಕಾವೇರಿ, ಪಶ್ಚಿಮದ ಸಿಂಧು, ಪೂರ್ವದ ಬ್ರಹ್ಮಪುತ್ರನನ್ನು ಸ್ಮರಿಸಿ ಇಡೀ ದೇಶವನ್ನು ಕಣ್ಮುಂದಿರಿಸುತ್ತಾ ಮನಸ್ಸಿಗೆ ಸಂಸ್ಕಾರ ನೀಡುವ ಈ ವಿಧಾನ ಎಷ್ಟೊಂದು ಮಹತ್ವಪೂರ್ಣ. ಭಾರತೀಯರೆಲ್ಲರೂ ಸಾಮಾನ್ಯವಾಗಿ ತೀರ್ಥಯಾತ್ರೆಗೆ ಹೋಗುತ್ತಾರೆ. ನಮ್ಮೆಲ್ಲ ತೀರ್ಥಕ್ಷೇತ್ರಗಳು ಹೆಚ್ಚಾಗಿ ನದಿ ದಡಗಳಲ್ಲೇ ಇವೆ. ಈ ನೆಪದಲ್ಲಿ ನದಿಯ ದರ್ಶನ ಮತ್ತು ಸ್ನಾನದ ಲಾಭವೂ ಆಗುತ್ತದೆ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ನದಿ ಸ್ನಾನದ ವಿಶೇಷ ಮಹತ್ವವನ್ನು ತಿಳಿಸಲಾಗಿದೆ. 2 ನದಿಗಳ ಸಂಗಮ ಕ್ಷೇತ್ರವನ್ನು ಪ್ರಯಾಗ ಎಂದು ಕರೆಯುತ್ತೇವೆ. ಇಂತಹ ಪ್ರಯಾಗಗಳಲ್ಲಿ ಸ್ನಾನ ಮಾಡುವುದರಿಂದ ಅತ್ಯಂತ ಪುಣ್ಯಪ್ರದ ಎಂದು ನಂಬಲಾಗಿದೆ. ನದಿ ಸ್ನಾನ ಎಂದರೆ ಕೇವಲ ನದಿಯಲ್ಲಿ ಮುಳುಗೇಳುವುದಲ್ಲ. ಸ್ನಾನದ ಪೂರ್ವದಲ್ಲಿ ನದಿಯನ್ನು ಪೂಜಿಸುತ್ತಾರೆ. ಸ್ನಾನದ ಬಳಿಕ ಅದೇ ನೀರಿನಲ್ಲಿ ಆಕೆಗೆ ಅರ್ಘ್ಯವನ್ನು ಸಮರ್ಪಿಸುತ್ತಾ ಭಕ್ತಿ ಭಾವಗಳಿಂದ ಮೆರೆಯುತ್ತಾರೆ. ಭಾರತೀಯ ಸಂಸ್ಕೃತಿಯು ಮುಖ್ಯವಾಗಿ ನದಿ ತೀರದಲ್ಲಿ ಬೆಳೆದಿದೆ. ವೈದಿಕ ಋಷಿಗಳ ಸೂಕ್ತಗಳು ಸಪ್ತ ಸಿಂಧು ಪ್ರದೇಶಗಳಲ್ಲಿ ನಿರ್ಮಾಣಗೊಂಡವು. ಋಷಿ ಮುನಿಗಳ ಪ್ರಧಾನವಾದ ಸಂಸ್ಕೃತಿಯು ಗಂಗೆಯ ದಡದಲ್ಲಿ ಅವತರಿಸಿತು. ಸೂರ್ಯವಂಶೀಯರಾದ ರಾಜಧಾನಿ ಸರಿಯೂ ತೀರದಲ್ಲಿತ್ತು. ಚಂದ್ರವಂಶೀಯರ ರಾಜಧಾನಿ ಯಮುನೆ ದಡದಲ್ಲಿತ್ತು. ಭಕ್ತಿ ಪಂಥವು ಪರಿಪುಷ್ಟವಾದುದು ಯಮುನೆ ಮತ್ತು ತುಂಗೆಯ ಮಡಿಲಲ್ಲೇ. ಪ್ರಯಾಗದ ತ್ರಿವೇಣಿ ಸಂಗಮವು ಯಜ್ಞ ಪ್ರಧಾನ ಮತ್ತು ಪೂಜಾ ಪ್ರಧಾನ ಸಂಸ್ಕೃತಿಗಳ ಸಂಗಮ ಕ್ಷೇತ್ರವಾಯಿತು. ನರ್ಮದಾ ಗೋದೆಯರ ದಳದಲ್ಲಿ ತ್ರಿವಿಕ್ರಮ ಶಾಲಿವಾಹನರ ಪರಾಕ್ರಮಗಳು ಮೈದಳೆದವು. ಮಹಾರಾಷ್ಟ್ರದ ಭಕ್ತಿ ಸಾಹಿತ್ಯದ ಕುಸುಮ ಅರಳಿದ್ದು ಗೋದಾವರಿ ದಡದಲ್ಲಿ. ಶ್ರೀ ಸಮರ್ಥರು, ಶಿವಾಜಿ, ವಿದ್ಯಾರಣ್ಯ, ಹರಿಹರ, ಬುಕ್ಕ, ನಾನಾ ಫಡ್ನವೀಸ್, ರಾಮಶಾಸ್ತ್ರಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ದಕ್ಷಿಣದ ಸಾಧುತ್ವ, ವೀರತ್ವ, ನ್ಯಾಯ, ನಿಷ್ಠೆ, ಮುತ್ಸದ್ಧಿತನ, ಧರ್ಮ, ಸದಾಚಾರ, ದೇಶ ಸೇವೆ, ಉದಾರತೆ ಮುಂತಾದ ಎಲ್ಲ ಸದ್ಗುಣಗಳು ಕೃಷ್ಣೆ, ಗೋದಯೆ, ತುಂಗೆಯರ ವಾತ್ಸಲ್ಯಪೂರ್ಣ ಆರೈಕೆಗಳಿಂದಲೇ ಹೊರಹೊಮ್ಮಿತು. ಕಾವೇರಿ ದಕ್ಷಿಣದ ಗಂಗೆ. ಚೋಳರ, ಪಲ್ಲವರ ಕಾವೇರಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಪರಾಕ್ರಮಶಾಲಿಯನ್ನಾಗಿ ಮೆರೆದರು. ದಕ್ಷಿಣದ ಎಲ್ಲ ಪ್ರಾಚೀನ ಕವಿಗಳು ಕಾವೇರಿಯ ಸ್ತುತಿ ಮಾಡಿದ್ದಾರೆ. ವೈದಿಕ ಸಾಹಿತ್ಯದ ಜ್ವಲಂತ ಅಭಿಮಾನ ಕೇಂದ್ರವಾಗಿದ್ದು ವಿಜಯನಗರ ಸಾಮ್ರಾಜ್ಯವು ಎದ್ದು ನಿಂತಿದ್ದು ತುಂಗಭದ್ರೆಯ ತಡದಲ್ಲೇ. ತುಂಗಭದ್ರೆ ದಕ್ಷಿಣದ ವೈದಿಕ ಸಂಸ್ಕೃತಿಯ ಪ್ರತಿನಿಧಿ. ಸಾಯಣಾಚಾರ್ಯರು ಇದೇ ನದಿಯ ದಡದಲ್ಲಿ ಕುಳಿತು ವೇದಗಳಿಗೆ ಭಾಷ್ಯವನ್ನು ರಚಿಸಿದ್ದಾರೆ. ಹೀಗೆ ಒಂದೊಂದು ನದಿಯು ಸಂಸ್ಕೃತಿಯು ಒಂದೊಂದು ಪ್ರವಾಹವೇ. ಗಂಗೆ, ತುಂಗೆಯರ ನಿರ್ಮಲ ಸಲಿಲಗಳ ಸ್ವಚ್ಛ ಶೀತಲ ಅಖಂಡ ಪ್ರವಾಹವನ್ನು ಕಂಡು ಬಳಿಕ ಕವಿ ಶ್ರೇಷ್ಠರ ಪ್ರತಿಭೆಗಳು ಹೊರಹೊಮ್ಮಿದವು. ವಾಲ್ಮೀಕಿ, ವ್ಯಾಸ, ಭಾಸ, ಕಾಳಿದಾಸ, ಶಂಕರ, ಕಂಬ, ತುಳಸಿ, ಜಗನ್ನಾಥ ಇತ್ಯಾದಿ ಅನೇಕ ಸಂಸ್ಕೃತ ಭಾಷೆಯ ಕವಿ ಮಹಾಕವಿಗಳು ನದಿ ಸ್ತವನಕ್ಕಾಗಿ ತಮ್ಮ ವಾಗ್ವೈಭವವನ್ನು ಪೂರ್ಣವಾಗಿಸಿಕೊಂಡಿದ್ದಾರೆ. ನಮ್ಮ ಕೃತಜ್ಞತೆಗೆ, ಪೂಜೆಗೆ ಪಾತ್ರವಾಗುವ ಕೆಲವು ನದಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಪರಿಚಯಿಸಿಕೊಳ್ಳೋಣ. ಸಂಗ್ರಹ ಭಾರತ ದರ್ಶನ. ಧನ್ಯವಾದಗಳೊಂದಿಗೆ ಪ್ರೀತಂ ಶರ್ಮಾ.